ಕುಯ್ತಾನ ಕಣ್ಣು. ಏನ್ಲ ಯಾವ್ದೋ ಫ್ಯಾಮಿಲಿ ಫಂಕ್ಷನ್ ನಡೀತಾ ಇರಂಗೈತಿ. ಅಪ್ಪ ಮಗ ಮೊಮ್ಮಕ್ಳು ಸೊಸೆರೆಲ್ಲ ಒಂದೇ ಕಡೆ ಸೇರ್ಕೊಂಡವ್ರಿ. ಏನ್ಲ ಫಂಕ್ಷನ್ನು? ಅದು ಜೆಡಿಎಸ್ ಸಮಾವೇಶಕನ ಫ್ಯಾಮಿಲಿ ಫಂಕ್ಷನ್ ಅಲ್ಲ. ಹಂಗೇನಪ್ಪ, ನಂಗೇನ್ಲ ಗೊತ್ತಾಗ್ಬೇಕು. ದೊಡ್ಡ ಗೌಡ್ರು ಮನೇಲಿ ಫ್ಯಾಮಿಲಿ ಫಂಕ್ಷನ್ ಆದ್ರೂ ಇವರೇ ಮುಖ್ಯವಾಗಿರ್ತಾರಿ. ಸಮಾವೇಶ ಮಾಡಿದ್ರು ಇವರೇ ಇರ್ತಾರಿ. ನೋಡೋರ್ಗೆ ಕನ್ಫ್ಯೂಸ್ ಆಗೋದಿಲ್ವೇನ್ಲ ಬೇಕನೇಶಿ? ನೀನಿಂದ ಹಿಂಗಂತೀಯ? ಇದೇ ಫ್ಯಾಮಿಲಿ ಟೀಮ್ ಸೇರ್ಕೊಂಡು ಮುಂದೆ ಸರ್ಕಾರ ನಡೆಸೋದೆ ಕಣ. ಆಗ್ಲೂ ವಿಧಾನಸೌಧದಲ್ಲಿ ಗೆಟ್ ಟುಗೆದರ್ ಇಟ್ಕೊಂಡ್ರು ಅಂದ್ಗಿಂದಿಯ. ಫ್ಯಾಮಿಲಿ ಸೇರ್ಕೊಂಡೆ ಸರ್ಕಾರ ಕಟ್ತಾರಂತೇನ್ಲ? ಮೂಕನ ನೋಡಿಲಿ ನಿಖಿಲ್ ಹೇಳ್ತೈತೆ. ನನಗೆ ಇರ್ತಕ್ಕಂಥ ಒಂದೇ ಚಿಂತೆ, ನನಗಿರ್ತಕ್ಕಂಥದ್ದು ಒಂದೇ ಇವತ್ತು ನನ್ನ ಮುಂದೆ ಗುರಿ. ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ನೋಡ್ಬೇಕು ಅನ್ನೋದು. ನಿಖಿಲ್ ಪಾಪ ಅಪ್ಪ CM ಆಗ್ಬೇಕು ಅಂತ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ಕಣ್ಲ. ಆದ್ರೆ ಇದೇ ಮಾತು ಕುಮಾರಣ್ಣನ ಬಾಯಲ್ಲಿ ಹೇಳಿಸ್ಲ ನೋಡೋಣ. 2028ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ನನ್ನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕಿಂತ ಪ್ರಮುಖವಾದಂತಹ ಸವಾಲಿರ್ತಕ್ಕಂಥದ್ದು ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಇವತ್ತು ಈ ನಾಡು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಇದನ್ನ ಸರಿಪಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಹೇಳಿಲ್ವೇನ್ಲ ಕುಮಾರಣ್ಣ ಏಕಾಏಕಿ ನಾನೇ CM ಅಂದ್ರಿ? ಡಿಲ್ಲಿಯಿಂದ ಹಿಡಿದು ಶಿಕಾರಿಪುರದ ಅಡಿಗೆ ಮನೆ ಗಂಟ ಶೇಕ್ ಆಗ್ಬೈತದಿ. BJPಯು ಒಳ ಸಂಚು ಶುರು ಮಾಡ್ಕೊಂತವಿ. ಹಂಗಂತ ಎಲ್ಲಿ ಗಂಟ ಇವ್ರನ್ನೇ ನಂಬ್ಕೊಂಡು ಕೂರದಣ್ಣ. ಒಳಗೊಳಗೆ ಜಗಳ ಮಾಡ್ಕೊಂಡು ಪಾರ್ಟಿನ 3 ಚೂರು ಮಾಡ್ಕೊಂಡು ಕುಂತವೆ BJP ಅವು. ಅದಕ್ಕೆ ಮೋದಿನೇ ಕುಮಾರಣ್ಣನ ಹೋಗಿ ಪೊಸಿಷನ್ ತಗೊಳ್ಳಿ ಅಂದೈತಂತೆ. ಮೋದಿನೇ ಈ ಪ್ಲಾನ್ ಮಾಡೈತೆ ಅನ್ನೋದೇ ನಿಜ ಆದ್ರಿ BJP ಪಾರ್ಟಿ ಅಧ್ಯಕ್ಷನ ಕುರ್ಚಿಗೆ ಒಡೆದಾಡೋದು ಟೋಟಲಿ ವೇಸ್ಟ್ ಕಂಡ್ಲ. ಅದ್ಯಾಕ್ಲಣ್ಣ? ಬೆಲೆನೇ ಇಲ್ದಿರೋ ಪಾರ್ಟಿಗೆ ಯಾರು ಲೀಡರ್ ಆದ್ರೇನ್ಲ? ಹೈಕಮಾಂಡೇ ಇವನ್ನ ಲೆಕ್ಕಕ್ಕೆ ಮಾಡಿಕೊಂಡಿಲ್ವಲ್ಲ? ಮತ್ತ್ಯಾಕೆ ಯತ್ನಾಳು, ವಿಜಿ, ರಮೇಶ್ ಜಾರಕಿಹೊಳಿ ಎಲ್ಲ ಹೊಡೆದಾಡ್ಕೊಂಡ್ ಕುಂತವ್ಲಣ್ಣ. ಅದೇನೋ ಆನೆ ಗಂಟೆ ಸಿಗ್ತದೆ ಅಂತ ರನ್ನಿಂಗ್ ರೇಸ್ ಬಿದ್ದವೆ ಕಂಡ್ಲ. ಆದ್ರೆ ನಂಗೇನು ಇವಕ್ಕೆ ಚಿಪ್ಪೆ ಸಿಗೋದು ಅನ್ನಿಸ್ತೈತೆ ಕಣ್ಣಿಡ್ಲ. ಅವುಗಳು ಹೊಡೆದಾಟ ಅವು ಮಾಡಿಕೊಳ್ಳಿ. ಶಿವನಿ ಶಂಭುಲಿಂಗ. ಕುಯ್ತಾನ ಕಣ್ಣ.